ದ ನೆಕ್ಸ್ಟ್ ಕ್ವಶನ್ ಈಸ್, ಎರಡು ಸಂಖ್ಯೆಗಳ ಮಸಹ 9 ಇದ್ದಾಗ ಲಸಹ ಇದಾಗಿರಬಹುದಾಗಿದೆ. ನೋಡಿ, ಮಸಹದ ಅಪವರ್ತ್ಯ ಏನಾಗಿರುತ್ತೆ? ಲಸ ಆಗಿರುತ್ತೆ. ಓಕೆ, ಮಸಹದ ಅಪವರ್ತ್ಯ ಲಸ ಆಗಿರುತ್ತದೆ. ಹೀಗಾಗಿ ಲಸಹದ ಅಪವರ್ತನ ಮಸ ಆಗಿರುತ್ತೆ. ಯಾವ ಸಂಖ್ಯೆ ಮಸದಿಂದ ಪೂರ್ಣವಾಗಿ ಭಾಗ ಆಗುತ್ತೋ ಆ ಸಂಖ್ಯೆ ಲಸಹ ಆಗಿರಬಹುದು. ನೋಡಿ, ಇಲ್ಲಿ ಯಾವ ಸಂಖ್ಯೆ 9ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ? ನೋಡಿ, ಈ 6 9ರಿಂದ ಪೂರ್ಣವಾಗಿ ಭಾಗ ಆಗುವುದಿಲ್ಲ. ಹೀಗಾಗಿ ಇದು ಲಸ ಆಗಿರಲು ಸಾಧ್ಯವಿಲ್ಲ. ನೋಡಿ, ಈ 18 9ರಿಂದ ಪೂರ್ಣವಾಗಿ ಭಾಗ ಆಗುತ್ತೆ. 9ರಲ್ಲಿ 18 ಇದು ಲಸಹ ಆಗಿರಬಹುದು. ಓಕೆ, 12 9ರಿಂದ ಪೂರ್ಣವಾಗಿ ಭಾಗ ಆಗುವುದಿಲ್ಲ. ಓಕೆ, ಇದು ಕೂಡ ಲಸಹ ಆಗಿರಲು ಸಾಧ್ಯವಿಲ್ಲ. 32 ಕೂಡ 9ರಿಂದ ಭಾಗ ಆಗಿರೋದಿಲ್ಲ. ಹೀಗಾಗಿ ಈ 32 ಕೂಡ ಲಸ ಆಗಿರಲು ಸಾಧ್ಯವಿಲ್ಲ. ಹೀಗಾಗಿ ಈ ಪ್ರಶ್ನೆಯ ಉತ್ತರ 18. ಯಾಕಂತಂದ್ರೆ ಮಾಸದಿಂದ ಪೂರ್ಣವಾಗಿ ಭಾಗ ಆಗ್ತಾ ಇದೆ. ಹೀಗಾಗಿ ಲಸಹ 18 ಆಗಿರಬಹುದು. ಓಕೆ.